ಕೆಡಿ ಟ್ರೈಲರ್ ಅಲ್ಲಿ ಒಂದು ಶಾಕಿಂಗ್ ಡೀಟೇಲ್ ಇದೆ. ಧ್ರುವ ಸರ್ಜಾ, ರವಿಚಂದ್ರನ್ ಮತ್ತೆ ಕಿಚ್ಚ ಸುದೀಪ್ ಇವ್ರ ಮಧ್ಯೆ ಇರೋ ಸೀಕ್ರೆಟ್ ಕನೆಕ್ಷನ್ ನ ನೀವು ನೋಟಿಸ್ ಮಾಡಿದೀರಾ? ಮಾಡಿಲ್ಲ ಅಂದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಲಾಸ್ಟ್ ವರ್ಗೂ ನೋಡಿ. ನಮಸ್ಕಾರ ಕರುನಾಡ ಸಿನಿರಸಿಕರಿಗೆ, ನಮ್ ಕತೆ ನಿಮ್ ಜೊತೆ ಚಾನೆಲ್ಗೆ ಸ್ವಾಗತ. ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ನ ಕ್ಲಿಕ್ ಮಾಡಿ. ಕೆಡಿ ಟ್ರೈಲರ್ ನೋಡಿದ್ಮೇಲೆ ಒಂದ್ ವಿಷಯ ಕ್ಲಿಯರ್ ಆಯ್ತು. ಇದು ಆಕ್ಷನ್ ಡ್ರಾಮಾ ಮಾತ್ರ ಅಲ್ಲ, ಕಂಪ್ಲೀಟ್ ಅಂಡರ್ ವರ್ಲ್ಡ್ ಮಾಫಿಯಾ ಬ್ಯಾಕ್ ಡ್ರಾಪ್. ಟೈಮ್ ಲೈನು 1970s to 1980s ಮಧ್ಯೆ ನಡೆಯೋ ಸ್ಟೋರಿ. ಡೈರೆಕ್ಟರು ಜೋಗಿ ಪ್ರೇಮ್. ಮೇನ್ ಲೀಡ್ ಅಲ್ಲಿ ಧ್ರುವ ಸರ್ಜಾ, ರೇಷ್ಮಾ ನಾನಯ್ಯ, ರವಿಚಂದ್ರನ್, ಶಿಲ್ಪಾ ಶೆಟ್ಟಿ, ಸಂಜಯ್ ದತ್ ಮತ್ತೆ ರಮೇಶ್ ಅರವಿಂದ್. ಬನ್ನಿ ಒಬ್ಬೊಬ್ರು ಕ್ಯಾರೆಕ್ಟರ್ನ ಬ್ರೇಕ್ ಡೌನ್ ಮಾಡೋಣ. ಟೌನ್ ಹಾಲ್ ಎದುರುಗಡೆ ಶಿವಾಜಿ ಥಿಯೇಟರ್ ಅಲ್ಲಿ ಡೈಮಂಡ್ಸ್ ಆರ್ ಫಾರ್ ಎವರ್ ಅನ್ನೋ ಜೇಮ್ಸ್ ಬಾಂಡ್ ಮೂವಿ ಪ್ಲೇ ಆಗ್ತಾ ಇರಬೇಕಾದ್ರೆ ಸಂಜಯ್ ದತ್ ಮತ್ತೆ ಶಿಲ್ಪಾ ಶೆಟ್ಟಿ ಅವರ ಇಂಟ್ರೊಡಕ್ಷನ್ ಆಗತ್ತೆ. ಇಲ್ಲಿ ಶಿಲ್ಪಾ ಶೆಟ್ಟಿಗೆ ಆಲ್ರೆಡಿ ಮದ್ವೆ ಆಗಿರತ್ತೆ, ಕುತ್ತಿಗೆಯಲ್ಲಿ ತಾಳಿನ ನೋಟಿಸ್ ಮಾಡ್ಬೋದು. ಆಮೇಲೆ ಅವ್ರು ಅದನ್ನ ಕಿತ್ತಾಕ್ತಾರೆ. ಮತ್ತೆ ಅವ್ರ ಹೇರ್ ಸ್ಟೈಲು ಹೋಗ್ತಾ ಹೋಗ್ತಾ ಚೇಂಜ್ ಆಗೋದು ಟೈಮ್ ಪ್ರೋಗ್ರೆಷನ್ ಇಂಡಿಕೇಟ್ ಮಾಡುತ್ತೆ. ಸೊ ಇವರಿಬ್ರು ಸೀನ್ಸ್ ಬಂದಾಗ ಮರ್ಡರು, ಕ್ರೈಮು, ಮಾಫಿಯಾ ಇವೆಲ್ಲ ನೋಡೋಕ್ ಸಿಗತ್ತೆ. ನೆಕ್ಸ್ಟು ರೇಷ್ಮಾ ನಾನಯ್ಯ ಬಜಾರಿ ತರ ಧ್ರುವ ಅವ್ರನ್ನ ಗೋಳುಯ್ಕತ್ತಾರೆ. ಅದೇ ತರ ಧ್ರುವನು ಫ್ಲರ್ಟ್ ಮಾಡ್ತಾರೆ. ಸೊ ಇವರಿಬ್ರು ಸೀನ್ಸ್ ಬಂದಾಗ ಲವ್, ಕಾಮಿಡಿ, ಸಾಂಗ್ಸು ಎಲ್ಲಾನು ಎಂಜಾಯ್ ಮಾಡ್ಬೋದು. ಅದ್ರ ಜೊತೆಗೆ ರಿಯಲ್ ಗೇಮ್ ಕೂಡ ಸ್ಟಾರ್ಟ್ ಆಗತ್ತೆ. ಧ್ರುವ ಅವ್ರ ಬಾಡಿ ಟ್ರಾನ್ಸ್ಫಾರ್ಮೇಶನ್ ನೋಟಿಸ್ ಮಾಡಿದ್ರೆ ಬ್ಯಾಕ್ ಸ್ಟೋರಿಲಿ ನಡೆಯೋ ಒಂದು ಇನ್ಸಿಡೆಂಟ್ ಇಂದ ಕಾಳಿದಾಸ ಕೇಡಿಯಾಗಿ ಕ್ರೈಮ್ ವರ್ಲ್ಡ್ ಎಂಟ್ರಿ ಕೊಟ್ಟಾಗ ಔಟ್ ಅಂಡ್ ಔಟ್ ಮಾಸ್ ಸೀನ್ಸ್ನು ನೋಡಕ್ ಸಿಗತ್ತೆ. ಇನ್ನ ರವಿ ಸರ್ದು ಟ್ರೈಲರ್ ಅಲ್ಲಿ 3 to 4 ಶಾರ್ಟ್ಸ್ ಇದ್ರು ಅವ್ರ ಕೂಲಿ ಕಾರ್ಮಿಕರಿಗೆ ಗಾಡ್ ಫಾದರ್ ಅಂತ ಫೀಲ್ ಆಗತ್ತೆ. ಇನ್ನ ರಮೇಶ್ ಅರವಿಂದ್ ಅವರು ರವಿ ಸರ್ ಪಾರ್ಟ್ನರ್ ಅಥವಾ ರೈಟ್ ಹ್ಯಾಂಡ್ ಅನ್ಸತ್ತೆ. ಅವ್ರ ಬಾಡಿ ಲ್ಯಾಂಗ್ವೇಜ್ ನ ನೋಟಿಸ್ ಮಾಡಿದ್ರೆ ಇವರಿಬ್ರು ಸೀನ್ಸ್ ಬಂದಾಗ ಧರ್ಮ, ಮಾರಲ್ ವ್ಯಾಲ್ಯೂಸ್ ನ ನೋಡಕ್ ಸಿಗತ್ತೆ. ಟ್ರೈಲರ್ ಅಲ್ಲಿ ಬಿಗ್ಗೆಸ್ಟ್ ಟರ್ನಿಂಗ್ ಪಾಯಿಂಟ್, ರವಿ ಸರ್ ದುಡ್ಡಿಗೆ ಬೆಂಕಿ ಹಾಕ್ತಾರೆ. ಅದೇ ಬೆಂಕಿ ಹತ್ತಿರೋ ದುಡ್ಡಿಂದ ಸಂಜಯ್ ದತ್ ಸಿಗರೇಟ್ ಹಚ್ಕೋತಾರೆ. ಇಲ್ಲಿಂದ ಸಂಜಯ್ ದತ್ಗೂ ರವಿ ಸರ್ಗೂ ಕಾನ್ಫ್ಲಿಕ್ಟ್ ಕನ್ಫರ್ಮ್. ನೆಕ್ಸ್ಟ್ ಇವ್ರ ಮಧ್ಯೆ ಹೇಗೆ ಟಗ್ ಆಫ್ ವಾರ್ ಆಗತ್ತೆ, ಶಿಲ್ಪಾ ಶೆಟ್ಟಿ ಅವ್ರ ಯಾರ್ ಸೈಡು, ರವಿ ಸರ್ ಜೊತೆ ಅವ್ರ ರಿಲೇಶನ್ಶಿಪ್ ಏನು, ಧ್ರುವ, ರಮೇಶ್ ಅರವಿಂದ್, ಸಂಜಯ್ ದತ್ ಮಧ್ಯೆ ಲಾಸ್ಟಿಗೆ ಏನಾಗತ್ತಂತ ಫುಲ್ ಪ್ಯಾಕೇಜ್ ಅಲ್ಲಿ ಇಮೋಷನ್, ಡ್ರಾಮಾ, ರಿವೆಂಜ್ ಬರುತ್ತೆ. ಟ್ರೈಲರ್ ಅಲ್ಲಿ ಸಾಕಷ್ಟು ಕ್ಲೂ ಇದೆ, ಬಟ್ ಸ್ಪಾಯ್ಲ್ ಮಾಡೋಕ್ ಇಷ್ಟ ಇಲ್ಲ. ಥಿಯೇಟರ್ಗೆ ಹೋಗಿ ನೋಡಿ. ಯಾಕೆಂದ್ರೆ KVN ಅವರು ಆಸ್ ಎ ಪ್ರೊಡ್ಯೂಸರ್ ಆಗಿ ಗೆಲ್ಬೇಕು ಅನ್ನೋದೇ ರೈಟರು, ಡೈರೆಕ್ಟರ್ಸು, ಈ ಕನ್ನಡಿಗರ ಆಸೆ. ಇವಾಗ ಮೋಸ್ಟ್ ಇಂಟ್ರೆಸ್ಟಿಂಗ್ ಕ್ಲೂ ಅಂದ್ರೆ ರವಿ ಸರ್ ಇರೋ 3 ಶಾರ್ಟ್ಸ್ ಅಲ್ಲೂ ಹಣೆ ಮೇಲೆ ವಿಭೂತಿ ಇದೆ. ಅದೇ ತರ ಧ್ರುವ ಅವ್ರ 2 ಶಾರ್ಟ್ಸ್ ಅಲ್ಲೂ ಅದೇ ತರ ವಿಭೂತಿ ಇರೋದನ್ನ ನೋಡಿದ್ರೆ ಇವ್ರ ಮಧ್ಯೆ ರಿಲೇಶನ್ಶಿಪ್ ಇರೋದು ಕನ್ಫರ್ಮ್. ಈ ಶಾರ್ಟ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಸ್ವಾಮೀಜಿ ಹಣೆ ಮೇಲೆ ವಿಭೂತಿ ಇದೆ. ಲಾಸ್ಟಿಗೆ ಕಿಚ್ಚ ಅವ್ರ ಎಂಟ್ರಿ ಆದಾಗ್ಲೂ ಅವ್ರ ಜೊತೆ ಇದ್ದ ಸ್ವಾಮೀಜಿ ಅವ್ರ ಹಣೆ ಮೇಲೂ ವಿಭೂತಿ ಇದೆ. ಸೊ ಸೇಮ್ ಲೀನಿಯೇಜಾ ಅಥವಾ ಕಾಪ ಅಂತ ಥಿಯೇಟರಿಗೆ ಹೋದ್ಮೇಲೆ ಗೊತ್ತಾಗೋದು. ಕನ್ಕ್ಲೂಡ್ ಮಾಡೋಕ್ಕೂ ಮುಂಚೆ ಇಂಟ್ರೆಸ್ಟಿಂಗ್ ಡೌಟ್ಸು. ಮೊದಲನೇದು, ಧ್ರುವ ಅವ್ರು ಯಾಕೆ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಡೈಲಾಗ್ ಹೊಡೆದ್ರು? ಎರಡನೇದು, ಈ ಶಾರ್ಟಲ್ಲಿ ಏನಾದರೂ ರವಿ ಸರ್ನ ಸಂಜಯ್ ದತ್ ಸಾಯಿಸಿರ್ಬಹುದಾ? ಮೂರನೇದು, ಈ ಶಾರ್ಟಲ್ಲಿ ಶಿಲ್ಪಾ ಶೆಟ್ಟಿ ಅವ್ರ ಕೈಯಲ್ಲಿರೋದು ಮಗುನ, ಅಕಸ್ಮಾತ್ ಅದು ಮಗು ಆಗಿದ್ರೆ ನೆಕ್ಸ್ಟ್ ಅದು ಯಾರಾಗಿರ್ತಾರೆ ಅಂತ ನಿಮ್ಗೇನಾದ್ರೂ ಗೊತ್ತಾಗಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಲಾಸ್ಟ್ ಬಟ್ ನಾಟ್ ಲೀಸ್ಟ್, 1971 ಅಲ್ಲಿ ರಿಲೀಸ್ ಆದ ಡೈಮಂಡ್ಸ್ ಆರ್ ಫಾರ್ ಎವರ್ ಮೂವಿ ಪೋಸ್ಟರ್ ಪಕ್ಕ 1976 ಅಲ್ಲಿ ರಿಲೀಸ್ ಆದ ಅಣ್ಣವ್ರದ್ದು ನಾನಿನ್ನ ಮರೆಯಲಾರೆ ಪೋಸ್ಟರ್ ಯಾಕೆ ಬಂತು? ಒಂದು, ಆ ಜೇಮ್ಸ್ ಬಾಂಡ್ ಮೂವಿ 5 ವರ್ಷ ಥಿಯೇಟರ್ಲಿ ರನ್ ಆಗಿರ್ಬೇಕು. ಇಲ್ಲ, ನಾನಿನ್ನ ಮರೆಯಲಾರೆ ಮೂವಿ ಡೈರೆಕ್ಟರು 5 ವರ್ಷದ ಮುಂಚೆನೆ ಪೋಸ್ಟರ್ ಮಾಡಿಸಿ ಅನ್ಸಿರ್ಬೇಕು ಅನ್ಸತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಯೂನಿಕ್ ಅನ್ಸಿದ್ರೆ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಸ್ಟೇ ಟ್ಯೂನ್ಡ್ ವಿತ್ ನಿಮ್ಮನೆ ಪಕ್ಕದ ಮನೆ ಹುಡುಗ.